ಮೂಡ ಮಂಡೆ ಬಿಸಿ ತಾಯಿಯ ಮೊರೆ, ನಾಡದೇವಿಗೆ ನಾಡದೊರೆಯ ಪೂಜೆ, ಹಣೆಯಲ್ಲಿ ಕುಂಕುಮ, ಈಡುಗಾಯಿ ಸೇವೆ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಈಡುಗಾಯಿ ಒಡೆದ ಸಿದ್ದರಾಮಯ್ಯ. ಮೂಡ ಸೈಟ್ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಏನೋ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆ ವಿಚಾರವನ್ನು ಪ್ರಶ್ನಿಸಿ ನ್ಯಾಯಾಲಯದಲ್ಲೂ ಕೂಡ ವಿಚಾರಣೆ ನಡೀತಾ ಇದೆ. ಮುಖ್ಯಮಂತ್ರಿಯವರ ವಿಚಾರದಲ್ಲಿ ಮುಖ್ಯಮಂತ್ರಿಯವರ ಕುರ್ಚಿಯೂ ಕೂಡ ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ, ಅದು ಎಷ್ಟು ಅಲುಗಾಡ್ತಾ ಇದೆ, ಇದೆಲ್ಲದರ ಬಗ್ಗೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ನಡೀತಾ ಇರುವ ಸಂದರ್ಭದಲ್ಲಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಮೂಡ ಸೈಟ್ ಟೆನ್ಷನ್ ಮಧ್ಯೆಯೇ ನಾಡದೇವಿಯ ಮೊರೆ ಹೋಗಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಡದೇವಿಯ ಮೊರೆ ಹೋಗಿದ್ರು. ಅಲ್ಲಿ ನಾಡದೇವಿಗೆ ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ನೆರವೇರಿಸಿದ್ದಾರೆ. ಹಣೆಯಲ್ಲಿ ಕುಂಕುಮ, ಈಡುಗಾಯಿ, ನಮಸ್ಕಾರದ ಮೂಲಕವಾಗಿ ದೇವರ ಸೇವೆಯನ್ನ ಮಾಡಿದ್ದಾರೆ, ದೇವರ ದರ್ಶನವನ್ನ ಪಡ್ಕೊಂಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಮುಂದೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಎರಡು ಕಾರಣಗಳು ಇಲ್ಲಿ ಗೋಚರಿಸ್ತಾ ಇರುವಂಥದ್ದು ಸಹಜವಾಗಿಯೇ. ಒಂದು, ಚಾಮುಂಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಚಾಮುಂಡೇಶ್ವರಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರವನ್ನು ಸರ್ಕಾರ ಮಾಡಿಕೊಂಡಿದೆ. ಈ ಒಂದು ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಸಭೆಯನ್ನು ಕೂಡ ಇವತ್ತು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಡೆಸಲಾಗಿತ್ತು. ಆದರೆ ಇನ್ನೂ ಕೂಡ ಚಾಮುಂಡೇಶ್ವರಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ವಿಚಾರ ಕೋರ್ಟ್ನಲ್ಲಿದೆ. ಕೋರ್ಟಿಂದ ಒಂದು ಸ್ಟೇ ಆರ್ಡರ್ ಕೂಡ ಇದೆ. ಇದಕ್ಕೆ ರಾಜಮನೆತನದವರ ರಿಯಾಕ್ಷನ್ ಕೂಡ ಇದೆ. ಅದನ್ನು ನಿಮಗೆ ಮುಂದಿನ ಹಂತದಲ್ಲಿ ತೋರಿಸ್ತೀನಿ. ಮುಖ್ಯಮಂತ್ರಿಯವರು ಇವತ್ತು ದೇವಸ್ಥಾನಕ್ಕೆ ಬಂದರು. ದೇವಸ್ಥಾನದಲ್ಲಿ ದೇವಿಯ ಮುಂದೆ ಕೈ ಮುಗಿದು ನಿಂತಿದ್ರು. ನಂತರ ಸಿಎಂಗೆ ಅರ್ಚಕರು ಗೌರವದ ಒಂದು ಸಂಕೇತವಾಗಿ ಮುಖ್ಯಮಂತ್ರಿಯವರಿಗೆ ಅವರ ಕೊರಳಿಗೆ ಹಾರ ಹಾಕಿದ್ರು. ಅಷ್ಟೇ ಅಲ್ಲದೆ ಶಾಲು ಹೊಲಿಸಿದ್ರು. ಆ ಮೂಲಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೇವಸ್ಥಾನದ ಕಡೆಯಿಂದ ಗೌರವದ ಸಮರ್ಪಣೆಯೂ ಕೂಡ ಆಗಿದೆ. ಜೊತೆಗೆ ಮುಖ್ಯಮಂತ್ರಿಯವರ ಹಣೆಗೆ ಕುಂಕುಮವನ್ನು ಅರ್ಚಕರೇ ಇಟ್ಟಿರುವಂಥದ್ದು. ಇದೇ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾಯಿ ಚಾಮುಂಡಿಯ ದರ್ಶನವನ್ನು ಪಡೆದ ನಂತರ ಅಲ್ಲೇ ಗಣೇಶನ ಸನ್ನಿಧಿಯಲ್ಲಿ ಗಣೇಶನಿಗೂ ಕೂಡ ಪೂಜೆಯನ್ನು ನೆರವೇರಿಸಿದ್ದಾರೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ. ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ, ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ಇಷ್ಟೇ ಅಲ್ಲದೆ ದೇವಾಲಯದ ಮುಂಭಾಗದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಡುಗಾಯಿಯನ್ನು ಹೊಡೆದಿದ್ದಾರೆ. ಕಾಯಿಯ ಮೇಲೆ ಕರ್ಪೂರವನ್ನು ಹಚ್ಚಿ ಆರತಿಯನ್ನು ಬೆಳಗಿ, ತೆಂಗಿನಕಾಯಿಯ ಮೇಲೆ ಕರ್ಪೂರದ ಆರತಿಯನ್ನು ತಾಯಿಗೆ ಬೆಳಗಿ ನಂತರ ಈಡುಗಾಯಿ ಹೊಡೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಜೊತೆಯಲ್ಲಿದ್ದಂತಹ ಮಂತ್ರಿಗಳು, ಅವರ ಬೆಂಬಲಿಗರು ಇವರೆಲ್ಲರೂ ಕೂಡ ಬಹಳ ಖುಷಿಯಿಂದ ಚಪ್ಪಾಳೆಯನ್ನು ಕೂಡ ತಟ್ಟಿದ್ರು. ಮುಖ್ಯಮಂತ್ರಿಯವರು ಈಡುಗಾಯಿ ಹೊಡೆಯೋದಕ್ಕೂ ಮುಂಚಿತವಾಗಿ ದೇವಾಲಯದ ಮುಂದೆಯೂ ಕೂಡ ಸಿದ್ದರಾಮಯ್ಯನವರು ಪೂಜೆಯನ್ನು ನೆರವೇರಿಸಿದ್ದಾರೆ. ತೆಂಗಿನಕಾಯಿಯ ಮೇಲೆ ಕರ್ಪೂರವನ್ನು ಹಚ್ಚಿ ಕರ್ಪೂರದ ಆರತಿಯನ್ನು ತಾಯಿಗೆ ಬೆಳಗಿ ನಂತರ ಈಡುಗಾಯಿ ಹೊಡೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಕಂಪ್ಲೀಟಾಗಿ ಬಹಳ ಶ್ರದ್ಧೆ ಭಕ್ತಿಯಿಂದ ದೇವಿಯ ಒಂದು ಪೂಜೆಯನ್ನು ನೆರವೇರಿಸಿದ್ದಾರೆ. ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಿದ್ದಾರೆ. ಇದಾದ ನಂತರ ಚಾಮುಂಡೇಶ್ವರಿ ಪ್ರಾಧಿಕಾರದ ಪ್ರಥಮ ಸಭೆಯನ್ನು ನಡೆಸಲಾಗಿದೆ. ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯನ್ನು ನಡೆಸಲಾಗಿದೆ. ಹಣೆಯಲ್ಲಿ ಬೊಟ್ಟು ಹಚ್ಚಿಟ್ಟುಕೊಂಡೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತಿನ ಸಭೆಯಲ್ಲಿ ಭಾಗಿಯಾದರು. ಯಾಕೆ ಬೊಟ್ಟಿನ ಬಗ್ಗೆ ಪದೇ ಪದೇ ನೀವು ಕೇಳ್ತೀರಿ ಅಂತ ಹೇಳುವಂಥ ನಿಮಗೂ ಕೂಡ ಅನ್ನಿಸ್ಬೋದು. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೆ ತಿಲಕದ ವಿಚಾರದಲ್ಲಿ ಯಾಕೋ ಹಣೆಗೆ ತಿಲಕ ಇಟ್ಕೊಂಡು ಬಂದಿದ್ಯಾ ಹಾಗೆ ಅನ್ನುವಂಥ ರೀತಿಯಲ್ಲಿ ಪ್ರಶ್ನಿಸಿದ್ದೂ ಕೂಡ ಆಗಿತ್ತು. ಅವರು ಹಿಂದೆ ಬಾದಾಮಿಯ ಶಾಸಕರಾಗಿದ್ದ ಸಂದರ್ಭದಲ್ಲಿ, ಬಾದಾಮಿಯಿಂದ ಶಾಸಕರಾಗಿದ್ದರು, ಆಗ ಅವರು ಪ್ರತಿಪಕ್ಷ ನಾಯಕರಾಗಿದ್ದರು. ಆ ಸಂದರ್ಭದಲ್ಲಿ ಆ ರೀತಿಯಾಗಿ ಕೇಳಿದ್ದು ಕೂಡ ಇತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನೇ. ಆದರೆ ಇವತ್ತು ಖುದ್ದು ಸಿದ್ದರಾಮಯ್ಯನವರೇ ಹಣೆಯಲ್ಲಿ ತಿಲಕವನ್ನಿಟ್ಟು ಪೂಜೆಯನ್ನು ಮುಗಿಸಿದ ನಂತರ ಬಂದು ಸಭೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಿ ಇವತ್ತು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಮುಂದೆ ಏನೇನು ಕೆಲಸವನ್ನು ಮಾಡಬೇಕಾಗಿದೆ ಅನ್ನುವಂತಹ ನಿಟ್ಟಲ್ಲೂ ಕೂಡ ಬಹಳ ಗಂಭೀರವಾದಂತಹ ಚರ್ಚೆಗಳನ್ನು ನಡೆಸಲಾಗಿದೆ. ಈ ಒಂದು ಗಂಭೀರ ಚರ್ಚೆಯ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಆದರೆ ಮುಖ್ಯಮಂತ್ರಿಯವರು ಯಾವಾಗ ಇಂಥದ್ದೊಂದು ಸಭೆಯನ್ನು ಕರೆದ್ರು ಆ ಸಂದರ್ಭದಲ್ಲಿ ಮೈಸೂರಿನ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರು ಒಂದು ಪತ್ರವನ್ನು ಮುಖ್ಯಮಂತ್ರಿಯವರಿಗೆ ಬರೆದಿದ್ದಾರೆ. ಆ ಪತ್ರದಲ್ಲಿರುವಂತಹ ಹೈಲೈಟ್ ಏನು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಯದುವೀರ್ ಅವರು ಬರೆದಿರುವಂತಹ ಪತ್ರ. ಯದುವೀರ್ ಅವರು ಮೈಸೂರಿನ ಸಂಸದರು, ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದರು. ಅವರು ಕೇವಲ ರಾಜವಂಶಸ್ಥರು ಮಾತ್ರ ಅಲ್ಲ, ಜನರ ಪ್ರತಿನಿಧಿಯೂ ಕೂಡ ಅವರು. ಪ್ರಾಧಿಕಾರದ ಸಂಬಂಧ ಹೈಕೋರ್ಟ್ನಲ್ಲಿ ಕೇಸ್ ಇದೆ. ಈ ಒಂದು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ
ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಅಧಿನಿಯಮ 124 ಪ್ರಸ್ತುತ ಕರ್ನಾಟಕ ಗೌರವಾನ್ವಿತ ಹೈಕೋರ್ಟ್ನಲ್ಲಿ ಕಾನೂನು 2024 ಅಧಿನಿಯಮ 2024 ಇದು ಕಾನೂನು ಸವಾಲಿನಲ್ಲಿ ಎದುರಿಸ್ತಾ ಇದೆ ಅನ್ನುವಂಥದ್ದನ್ನು ಅವರು ಇದರಲ್ಲಿ ಬರೆದಿದ್ದಾರೆ, ಉಲ್ಲೇಖ ಬರೆದಿದ್ದಾರೆ. ಮುಂದಿನ ಸೂಚನೆವರೆಗೂ ಕೂಡ ಏನೂ ಮಾಡದಂತೆ ಹೈಕೋರ್ಟ್ನಿಂದ ಆದೇಶ ಇದೆ, ಇದಕ್ಕೊಂದು ಸ್ಟೇ ಆರ್ಡರ್ ಇದೆ, ತಡೆಯಾಜ್ಞೆ ಇದೆ. ಹೀಗಾಗಿ ಸೂಚನೆವರೆಗೂ ಕೂಡ ಏನೂ ಮಾಡಬಾರ್ದು, ಮುಂದಿನ ಸೂಚನೆವರೆಗೂ ಹೈಕೋರ್ಟ್ನ ಮಧ್ಯಂತರ ಆದೇಶ ಇದೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಯದುವೀರ್ ಒಡೆಯರ್ ಅವರು, ಸಂಸದರು ಮೈಸೂರು ಕೊಡಗು ಇವರು ಒಂದು ಪತ್ರವನ್ನು ಬರೆದಿದ್ದಾರೆ. ಕೋರ್ಟ್ ಆದೇಶ ಉಲ್ಲಂಘಿಸಿ ಸಭೆ ಮಾಡಲಾಗ್ತಿದೆ ಅನ್ನುವಂತಹ ಅಂಶವನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಸೆಪ್ಟೆಂಬರ್ 5ರಂದು ವಿಚಾರಣೆಗೆ ಬರಲಿದ್ದು ಸಭೆ ಮಾಡಿದ್ದು ಸರಿಯಲ್ಲ ಅನ್ನುವಂಥ ಆಕ್ಷೇಪವನ್ನು ಇದೇ ಸಂದರ್ಭದಲ್ಲಿ ಯದುವೀರ್ ಒಡೆಯರ್ ಅವರು ಎತ್ತಿರುವಂಥದ್ದು ಬಹಳ ಗಮನಾರ್ಹವಾದಂತಹ ಸಂಗತಿ. ಆದರೆ ಈ ಪತ್ರವನ್ನು ನೋಡಿದಂತಹ ಸಂದರ್ಭದಲ್ಲಿ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಶ್ರೀ ಯದುವೀರ್ ಒಡೆಯರ್ ಸಂಸದರು ಮೈಸೂರು ಕೊಡಗು ಕ್ಷೇತ್ರ ಅನ್ನುವಂಥದ್ದನ್ನು. ಯಾಕಂದರೆ ಅವರು ಮೈಸೂರಿನ ಸಂಸದರಾಗಿದ್ದುಕೊಂಡು ಈ ಸಭೆಯಲ್ಲಿ, ಪ್ರಾಧಿಕಾರದ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗಬೇಕಾಗಿತ್ತು ಅಥವಾ ಅವ್ರಿಗೆ ಆಹ್ವಾನ ಇತ್ತ ಇಲ್ಲ ಅನ್ನೋಂಥ ಒಂದು ಪ್ರಶ್ನೆ. ಆದರೆ ಇವರು ಸಂಸದರ ನೆಲೆಗಿಂತ ಹೆಚ್ಚಾಗಿ ಇಲ್ಲಿ ರಾಜಮನೆತನದ ನೆಲೆಗಟ್ಟಿನಿಂದ ಈ ಪತ್ರವನ್ನು ಬರೆದಿರುವಂಥ ಸ್ಪಷ್ಟ ಇದೆ. ರಾಜಮನೆತನ ಈ ವಿಚಾರವನ್ನು ಪ್ರಶ್ನಿಸ್ತಾ ಇದೆ, ಕೋರ್ಟ್ನಲ್ಲೂ ಕೂಡ ಇದನ್ನು ಪ್ರಶ್ನಿಸಿದೆ. ಆದರೆ ಜನಪ್ರತಿನಿಧಿಯಾಗಿ ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗದೇ ಇರುವಂಥದ್ದು. ಯಾಕಂದರೆ ಅವರು ಸಂಸದರಾಗಿದ್ದುಕೊಂಡು ಅಭಿವೃದ್ಧಿ ಪ್ರಾಧಿಕಾರದ ಮೆಂಬರ್ ಕೂಡ ಆಗ್ತಾರೆ. ಅವ್ರಿಗೂ ಕೂಡ ಈ ಸಭೆಗೆ ಆಹ್ವಾನ ಇತ್ತು ಅನ್ನುವಂಥದ್ದಿದೆ. ಹಾಗಿದ್ರೂ ಕೂಡ ಅವರು ಸಭೆಯಲ್ಲಿ ಭಾಗಿಯಾಗಿಲ್ಲ, ಬದಲಿಗೆ ಈ ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಅದನ್ನೇ ಬಹಳ ಮುಖ್ಯವಾದಂತಹ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು, ಅವರು ಇದನ್ನು ಸಂಸದರಾಗಿ ಬರೆದಿರುವಂಥದ್ದು ಅಥವಾ ರಾಜವಂಶದ ಪ್ರತಿನಿಧಿಯಾಗಿ ಮಾತ್ರನೇ ಬರೆದಿರುವಂಥದ್ದು ಅನ್ನುವಂಥದ್ದು. ಯಾಕೆಂದರೆ ಅಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥದ್ದನ್ನು ರಚನೆ ಮಾಡಿರುವಂಥದ್ದು ಸರ್ಕಾರ ಮತ್ತು BJP ಸರ್ಕಾರದ ಅವಧಿಯಲ್ಲಿ ಇದು ಮೊದಲ ಬಾರಿಗೆ ಈ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅನ್ನೋ ಘೋಷಣೆಯನ್ನು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿನೇ ಘೋಷಣೆ ಮಾಡಿದಂತಹ ಪ್ರಾಧಿಕಾರ ಇದು. ಈಗ ಪ್ರಾಧಿಕಾರದ ಮೊದಲ ಸಭೆ ನಡೀತಾ ಇದೆ. ಹೈಕೋರ್ಟ್ ವಿಚಾರವನ್ನು ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ಪ್ರಮೋದಾದೇವಿಯವರು, ರಾಜವಂಶಸ್ಥರಾಗಿರುವಂತಹ ಪ್ರಮೋದಾದೇವಿಯವರು ಪತ್ರವನ್ನು ಬರೆದಿದ್ರೆ ಬೇರೆ ಇರ್ತಿತ್ತು. ಅದರಲ್ಲಿ ಸಂಸದರು ಈ ಪತ್ರವನ್ನು ಬರೆದಿರುವಂಥದ್ದು ಬಹಳ ಗಮನಾರ್ಹವಾದಂತಹ ಸಂಗತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಯದುವೀರ್ ಒಡೆಯರ್ ಅವರು ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಯಾರಿಗೂ ಗೊತ್ತಿರೋ ಹಾಗೆ ಈ ಪ್ರಾಧಿಕಾರವನ್ನು ಸೃಷ್ಟಿ ಮಾಡುವಂಥದ್ದು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಅಕ್ರಮ ಅಂತ ಹೇಳಿ ನಮ್ಮ ತಾಯಿಯವರು ಆಗಲೇ ಕೇಸನ್ನು ಮಾಡಿದರು, ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರು ವರ್ಸಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ. ಅದರಲ್ಲಿ ಮಾನ್ಯ ಹೈಕೋರ್ಟು ಆಗಲೇ ಸ್ಟೇಯನ್ನು ಕೊಟ್ಟಿದ್ದಾರೆ. 5ನೇ ತಾರೀಕುವರೆಗೆ, 5 ಸೆಪ್ಟೆಂಬರ್ವರೆಗೆ ಸ್ಟೇಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇಂಥ ಒಂದು ಸಭೆ ಮಾಡೋದು ಅದು ಕಾನೂನು ಬಾಹಿರ ಅಂತ ಇದು ಕಂಟೆಂಪ್ಟ್ ಆಗುತ್ತೆ ಸಾಮಾನ್ಯವಾಗಿ. ಅದಕ್ಕಾಗಿ ನಾವು ಅಟೆಂಡ್ ಮಾಡಿಲ್ಲ. 5ನೇ ತಾರೀಕುವರೆಗೂ ಸ್ಟೇ ಇದೆ. 5ನೇ ತಾರೀಕುವರೆಗೂ ಸ್ಟೇ ಇದೆ ಭಾಳ ಸ್ಪಷ್ಟವಾಗಿ. ಅದು ನಮ್ಮ ತಾಯಿಯವರು ಏನು ಕ್ರಮ ತಗೋಬೇಕು ಅವ್ರು ಸೂಕ್ತ ಕ್ರಮ ತಗೋತಾರೆ. ನಾನು ಜನರ ಪ್ರತಿನಿಧಿಯಾಗಿ ಇಂಥ ಒಂದು ಮನವಿ ಕೊಡ್ತೇನೆ. ಆದರೆ ನಮ್ಮ ಪ್ರಕಾರ ಏನು ಕಾನೂನಿದೆ, ವ್ಯವಸ್ಥೆ ಇದೆ, ನಂತರ ಏನು ಆದೇಶ ಬರ್ತಿದೆ ಹೈಕೋರ್ಟಿಂದ ಅದನ್ನ ನೀವು ಅನುಸರಿಸಿ. ಈ ಧರ್ಮದ ವಿಚಾರದಲ್ಲಿ, ದೇವಸ್ಥಾನದ ವಿಚಾರದಲ್ಲಿ ಸರ್ಕಾರದ ಏನು ಪಾತ್ರ ಇಲ್ಲ. ಇದು ಫ್ರೀಯಾಗಿ ತಮ್ಮ ಏನು ಚಟುವಟಿಕೆಗಳು ನಡೆಸಬೇಕಾಗಿದೆ. ದೇವಸ್ಥಾನದ ಒಂದು ಏನು ಶಾಸ್ತ್ರ ಇದೆ, ಧರ್ಮ ಇದೆ, ಅದು ಅಧಿಕಾರ ಏನಿದೆ ಅದು ದೇವಸ್ಥಾನಕ್ಕೆ ಸೇರಬೇಕು. ಹೀಗೆ ಇಲ್ಲಿ ಯದುವೀರ್ ಒಡೆಯರ್ ಅವರು ಮೈಸೂರು ಕೊಡಗಿನ ಸಂಸದರಾಗಿದ್ದುಕೊಂಡು ಇಲ್ಲ ಇದಕ್ಕೆ ಒಂದು ಸ್ಟೇ ಇದೆ, ಹೀಗಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಆ ಕಾರಣಕ್ಕೆ ನಾನು ಈ ಸಭೆಯಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ತಮ್ಮ ತಾಯಿಯವರ ಅಪೀಲು ಕೂಡ ಕೋರ್ಟ್ನಲ್ಲಿದೆ ಅನ್ನೋದನ್ನು ಹೇಳಿದ್ದಾರೆ. ಅದನ್ನೇ ನಾನು ಆವಾಗಲೇ ಹೇಳಿದ್ದು, ರಾಜವಂಶಸ್ಥರಾಗಿ ಅವರು ಮಾತನಾಡುವಾಗ ಇಲ್ಲ ಓಕೆ ರಾಜವಂಶಸ್ಥರು ಆ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಅವರು ಹಾಕಿದ್ದಾರೆ, ಓಕೆ ಫೈನ್. ಬಟ್ ಅವರು ಅಟ್ ದ ಸೇಮ್ ಟೈಮ್ ಅವರು ಸಂಸದರು ಕೂಡ ಇದ್ದಾರೆ. ಸಂಸದರಾಗಿದ್ದುಕೊಂಡು ಇಂತಹ ಅಭಿವೃದ್ಧಿ ಪ್ರಾಧಿಕಾರ ಬೇಕಾ ಬೇಡವಾ, ಸರ್ಕಾರದ ಕ್ರಮಗಳು ಏನಿರಬೇಕು ಅನ್ನೋಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿರಬೇಕಾಗತ್ತೆ. ಅದು ಯದುವೀರ್ ಒಡೆಯವರ ವಿಚಾರಕ್ಕೂ ಕೂಡ ಇದು ಅನ್ವಯ ಆಗತ್ತೆ. ಇಲ್ಲಿ ಅವರು ತಮ್ಮದೇ ಆದಂಥ ಆಕ್ಷೇಪವನ್ನು ಎತ್ತಿದ್ದಾರೆ, ಅವರು ಭಾಗಿಯಾಗಿಲ್ಲ, ಅದು ಬೇರೆ ಮಾತು. ಆದರೆ ಸಭೆಯಲ್ಲಿ ಏನಾಗಿದೆ, ಚಾಮುಂಡೇಶ್ವರಿ ದೇಗುಲಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಅನ್ನೋಂಥ ನೋಡ್ತಾ ಹೋದರೆ, ವಿಶೇಷವಾಗಿ ಬೆಟ್ಟದ ತಾಯಿಯ ಸೇವೆಯನ್ನು ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಬಹಳ ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕವಾಗಿ ರೂಪುಗೊಳ್ಳಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಆದ್ಯತೆಯನ್ನು ನೀಡಲಾಗಿದೆ. ಕಸ ವಿಲೇವಾರಿಗೂ ಕೂಡ ಆದ್ಯತೆಯನ್ನು ಕಲ್ಪಿಸಬೇಕು ಅನ್ನೋಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆಯನ್ನು ನೀಡಿದ್ದಾರೆ. ದೇವಸ್ಥಾನದಲ್ಲಿ ಮೊಬೈಲ್ ಬಳಕೆ ನಿಷಿದ್ಧ, ಅಂದರೆ ದೇವರ ದರ್ಶನದ ಸಂದರ್ಭದಲ್ಲಿ ದೇವಸ್ಥಾನದ ಒಳಗೆ ಮೊಬೈಲ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವಂತಹ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ. ಇನ್ನು ಅಪರಾಧ ಕೃತ್ಯಗಳನ್ನು ತಡೆಯೋದಕ್ಕೆ ಟಾಸ್ಕ್ ಫೋರ್ಸ್, ಅಲ್ಲಿ ಯಾವುದೇ ರೀತಿ ಅಂತಂದರೆ ಬೆಟ್ಟದ ಯಾವುದೇ ಭಾಗದಲ್ಲೂ ಕೂಡ ಅಪರಾಧ ಕೃತ್ಯಗಳು ಅಥವಾ ಅನೈತಿಕ ಚಟುವಟಿಕೆಗಳು ಯಾವುದೂ ಕೂಡ
ನಡೆಯದಂತೆ ಇರೋದಕ್ಕಾಗಿ ಕಾರ್ಯಪಡೆಯ ರಚನೆ ಮತ್ತು ಬೆಟ್ಟದ ಆಯಕಟ್ಟಿನ ಸ್ಥಳಗಳಲ್ಲಿ CCTVಯ ಅಳವಡಿಕೆಯನ್ನು ಮಾಡುವಂಥದ್ದು ಇದು ಬಹಳ ಮುಖ್ಯವಾಗಿರುತ್ತೆ. ದೇವಸ್ಥಾನದಲ್ಲಿ ಬರುವಂತಹ ಭಕ್ತಾದಿಗಳ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಆ ವಿಶಾಲವಾಗಿರುವಂತಹ ಬೆಟ್ಟದ ಪ್ರದೇಶದ ಯಾವುದೇ ಅಹಿತಕರ ಘಟನೆಗಳು ನಡೆಯೋದನ್ನು ತಡೆಯೋದಕ್ಕೆ. ಇನ್ನು ಧೂಮಪಾನ, ಮದ್ಯಪಾನ, ಗುಡ್ಕಾ, ಪಾನ್ ಸೇವನೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ದೇವಸ್ಥಾನಕ್ಕೆ ಬರುವಂಥವರು ಇದ್ಯಾವುದೂ ಕೂಡ ಮಾಡ್ಕೊಂಡು ಬರುವಂಗಿಲ್ಲ. ಹಾಗೆಯೇ ದೇವಸ್ಥಾನದ ಬಹುಶಃ ಬೆಟ್ಟದಲ್ಲೂ ಕೂಡ ಇದರ ಮಾರಾಟಕ್ಕೆ ನಿಷೇಧವನ್ನು ಹೇರಿರುವಂಥದ್ದು. ಪ್ಲಾಸ್ಟಿಕ್ ಮುಕ್ತ ಚಾಮುಂಡಿ ಬೆಟ್ಟ ಆಗಬೇಕು ಅನ್ನುವಂತಹದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚಿಸಿದ್ದಾರೆ. ಆದರೆ ಕೇವಲ ಇದು ಘೋಷಣೆ ಆಗಬಾರದು. ಯಾಕಂದರೆ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲೂ ಹೋದ್ರಲ್ಲಿ ನೀರಿನ ಬಾಟಲ್ಗಳನ್ನು ಬಿಸಾಕಿರ್ತಾರೆ. ಇದು ಕೇವಲ ಹೇಳಿಕೆ ಆಗಬಾರ್ದು. ಪ್ಲಾಸ್ಟಿಕ್ ಮುಕ್ತ ಚಾಮುಂಡಿ ಬೆಟ್ಟವನ್ನು ಮಾಡಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ. ಇನ್ನು ದಾಸೋಹ ಭವನದಲ್ಲಿ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಅನ್ನದಾಸೋಹವನ್ನು ಮಾಡುವಂಥದ್ದು ಅದನ್ನು ಕೂಡ ಹೇಳಿದರೆ ಅನ್ನಸಂತರ್ಪಣೆ ಇರುತ್ತೆ ಪ್ರತಿನಿತ್ಯವೂ ಅಂತ ಹೇಳುವಂಥದ್ದು. ಇನ್ನು ದೇವಿಕೆರೆ ನಂದಿ ರಸ್ತೆಯ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. 5 ವರ್ಷಗಳ ಅಭಿವೃದ್ಧಿಗೆ ಆಕ್ಷನ್ ಪ್ಲಾನ್ ಅನ್ನು ರೂಪಿಸುವಂಥದ್ರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಯ ನೇತೃತ್ವದ ಪ್ರಾಧಿಕಾರದ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ದೇವಸ್ಥಾನಕ್ಕೆ ಯಾವುದೇ ಡ್ರೆಸ್ ಕೋಡ್ ಇರೋದಿಲ್ಲ. ಕೆಲವು ದೇವಸ್ಥಾನಗಳಲ್ಲಿ ಈಗಾಗಲೇ ಡ್ರೆಸ್ ಕೋಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರಲ್ಲ, ಅಂತ ಯಾವುದೂ ಇಲ್ಲ. ಯಾಕಂದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಹಾಗೆ ಬರುವಂತಹ ಪ್ರವಾಸಿಗರು ಬಹಳ ಆರಾಮಾಗಿ ಬಂದು ದೇವಿಯ ದರ್ಶನವನ್ನು ಮಾಡ್ಕೊಂಡು ಹೋಗೋದಕ್ಕಿರುವಂತಹ ನಿಟ್ಟಿನಲ್ಲಿ ಇದುವರೆಗೆ ಏನು ಸಂಪ್ರದಾಯದ ಪ್ರಕಾರವಾಗಿ ಯಾವ ರೀತಿಯಾಗಿ ನಡ್ಕೊಂಡು ಬಂದಿದೆಯೋ ಅದೇ ಯಥಾ ಪ್ರಕಾರವಾಗಿ ನಡ್ಕೊಂಡು ಹೋಗುತ್ತೆ. ಅದರ ಹೊರತಾಗಿ ಯಾವುದೇ ರೀತಿಯಾದಂತಹ ಹೊಸದಾಗಿ ಏನನ್ನೂ ಸೇರಿಸಿಲ್ಲ. ಅಂದರೆ ಯಾವುದೇ ಧರ್ಮ, ಜಾತಿ ಇವುಗಳ ಆಧಾರದ ಮೇಲೆ ಪ್ರವೇಶ ನಿಷೇಧ ಮಾಡುವಂಥದ್ದಾಗಲಿ ಇದ್ಯಾವುದೂ ಕೂಡ ಇಲ್ಲ. ಎಲ್ಲರೂ ಕೂಡ ಬರಬಹುದು. ಎಲ್ಲರೂ ಕೂಡ ಬಂದು ತಾಯಿಯ ದರ್ಶನವನ್ನು ಪಡ್ಕೊಂಡು ಹೋಗೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಆದರೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೂ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ನಾಡದೇವಿಯ ಆಸ್ತಿಯ ಲೆಕ್ಕ ಇದು. ಯಾವ ಸ್ವರೂಪದಲ್ಲಿ ನಾಡದೇವಿಯ ಆಸ್ತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಾಯಿ ಚಾಮುಂಡೇಶ್ವರಿ 169 ಕೋಟಿ ರೂಪಾಯಿಗಳ ಒಡತಿ ಅನ್ನುವಂತಹ ಲೆಕ್ಕವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಬ್ಯಾಂಕ್ನ FD ಮತ್ತು ಪುದುವಟ್ಟು ಸೇರಿ ಒಟ್ಟು 169 ಕೋಟಿ ರೂಪಾಯಿ, ಅಂದರೆ ಬ್ಯಾಂಕ್ನಲ್ಲಿರುವಂಥ FD ಮತ್ತು ದಾನಿಗಳು ಕೊಟ್ಟಿರುವಂಥದ್ದು ಇವೆಲ್ಲವೂ ಕೂಡ ಸೇರಿ 169 ಕೋಟಿ ರೂಪಾಯಿ ಒಟ್ಟು ಆಸ್ತಿ ಇರುವಂಥದ್ದು. ದೇವಸ್ಥಾನದ ಆಸ್ತಿ, ನಾಡದೇವಿಯ ಆಸ್ತಿ ಇರುವಂಥದ್ದು. ಇದರಲ್ಲಿ ಉಳಿತಾಯ ಖಾತೆಯಲ್ಲಿ 20.24 ಕೋಟಿ ರೂಪಾಯಿಯಷ್ಟು ಹಣ ಈಗಲೂ ಕೂಡ ಠೇವಣಿಯಲ್ಲಿ ಇದೆ. 2022-23ರಲ್ಲಿ 49.64 ಕೋಟಿಯಷ್ಟು ಆದಾಯ ದೇವಸ್ಥಾನಕ್ಕೆ ಬಂದಿತ್ತು. ಅಂದರೆ 50 ಕೋಟಿಗಿಂತ ಸ್ವಲ್ಪ ಕಡಿಮೆ ಅಷ್ಟೇ ಬಂದಿತ್ತು. ಕಳೆದ ವರ್ಷ 21 ಕೋಟಿ ರೂಪಾಯಿಯಷ್ಟು ಹಣವನ್ನು ಖರ್ಚು ಮಾಡಲಾಗಿದೆ ದೇವಸ್ಥಾನದ ಬೇರೆ ಬೇರೆ ಕೆಲಸಗಳಿಗಾಗಿ. ಈ ವರ್ಷ ಜುಲೈ ಅಂತ್ಯಕ್ಕೆ, ಅಂದರೆ ಮೊದಲ 7 ತಿಂಗಳ ಅವಧಿಯಲ್ಲಿನೇ 17.04 ಕೋಟಿ ರೂಪಾಯಿಯಷ್ಟು ಆದಾಯ ದೇವಸ್ಥಾನಕ್ಕೆ ಬಂದಿದೆ ಅನ್ನೋದನ್ನು ಹೇಳಿದರೆ, ಬಹುತೇಕ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬರುವಂತಹ ಅತಿ ಹೆಚ್ಚಿನ ಆದಾಯ ಬರುವಂಥದ್ದು ಅದು ದಸರಾದ ಸಂದರ್ಭದಲ್ಲಿ. ದಸರಾದ 9 ದಿವಸಗಳ ಅವಧಿಯಲ್ಲಿ, ನವರಾತ್ರಿಯ 9 ದಿವಸಗಳ ಅವಧಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳಲ್ಲಿ ಬರ್ತಾರೆ. 10 ದಿವಸಗಳ ಅವಧಿಯಲ್ಲಿ ಬಹಳ ದೊಡ್ಡದಾಗಿ ಹುಂಡಿ ಕಲೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಪ್ರಾಧಿಕಾರಕ್ಕೆ ಹಣಕಾಸಿನ ಕೊರತೆ ಇಲ್ಲ ಅನ್ನುವಂಥದ್ದು ಕೂಡ ಸರ್ಕಾರಕ್ಕೆ ಸ್ಪಷ್ಟವಾಗಿ ಮಾಹಿತಿ ದೊರಕಿರುವಂಥದ್ದು. ಅಂದರೆ ಪ್ರಾಧಿಕಾರವನ್ನು ಮಾಡಿ ಪ್ರಾಧಿಕಾರದ ಮೂಲಕವಾಗಿ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಾರೆ. ಈ ರೀತಿಯಾಗಿ ತಾಯಿ ಚಾಮುಂಡೇಶ್ವರಿಯ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮೂಢ ಸಂಕಷ್ಟದ ನಡುವೆನೇ ತಾಯಿ ಚಾಮುಂಡೇಶ್ವರಿಯ ಪೂಜೆಯನ್ನು ಮಾಡಿರುವಂಥದ್ದು, ವಿಶೇಷ ಪೂಜೆ ನೆರವೇರಿಸಿರುವಂಥದ್ದು, ಈಡುಗಾಯಿ ಹೊಡೆದಿರುವಂಥದ್ದು, ನಂತರ ಪ್ರಾಧಿಕಾರದ ಸಭೆ ನಡೆಸಿರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಈ ಸಭೆಯ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಪ್ರಾಧಿಕಾರದ ಸಭೆಯನ್ನು ನಡೆಸಿದ ನಂತರ ವಿವರಣೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಕೆಲವು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ಅವು ಕೆಲವು ಕೆಲಸಗಳು ಪೂರ್ಣ ಆಗಿದ್ದಾವೆ, ಇನ್ನು ಕೆಲವು ಕೆಲಸಗಳು ಪೂರ್ಣ ಆಗಿವೆ. ಈ ಪ್ರಾಧಿಕಾರ ಮಾಡೋದ ಉದ್ದೇಶ, ಈಗ ಕುಡಿಯೋ ನೀರಿನ ಸಮಸ್ಯೆ ಇದೆ, ಈ ಕಸ ವಿಲೇವಾರಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಆ ಸ್ವಚ್ಛತೆಗೆ ಗಮನ ಕೊಡಬೇಕು. ಎಲ್ಲೆಲ್ಲ ಅಗತ್ಯ ಇರ್ತದೆ ಎಲ್ಲ ಕಡೆ CCTV ಆಗಬೇಕು ಮತ್ತು ಎಲ್ಲ ಕಡೆ ಲೈಟಿನ ವ್ಯವಸ್ಥೆ ಮಾಡಬೇಕು. ಚಾಮುಂಡಿ ಬೆಟ್ಟ ಇನ್ನೂ ಹೆಚ್ಚು ಆಕರ್ಷಣೀಯವಾಗಿ ಮಾಡ್ತಕ್ಕಂಥದ್ದು. ಆಮೇಲೆ ದಾಸೋಹ, ಇಲ್ಲಿ ದಾಸೋಹ ಭವನ ಇದೆ. ಈ ದಾಸೋಹ ಭವನದಲ್ಲಿ ಊಟ ಸುಧಾರಣೆ ಮಾಡಬೇಕು, ಊಟ ವ್ಯವಸ್ಥೆ ಎಲ್ಲ ರುಚಿಕರವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು. ಇನ್ನು 5 ವರ್ಷಕ್ಕೆ ಏನು ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೋದು ಅಂತೇಳಿ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡಿ. ನೋ ಡ್ರೆಸ್ ಕೋಡ್, ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ದಿ ಕಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ರಿಲಿಜನ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ಸೆಕ್ಸ್, ಎಲ್ರಿಗೂ ಬರ್ಬೋದು. ನೋ ಡ್ರೆಸ್ ಕೋಡ್. ಪ್ರಾಧಿಕಾರಕ್ಕೆ ದುಡ್ಡು ತೊಂದರೆ ಇದೆ. ನಿಶ್ಚಿತ ಠೇವಣಿ 162 ಕೋಟಿ ಇದೆ. ದೇವಾಲಯದ ಪುದುವಟ್ಟು 3
3,61,00,000 ಇದೆ. ದಾಸೋಹ ಪುದುವಟ್ಟು 3,08,00,000 ಇದೆ. ಒಟ್ಟು 169,22,03,000 ಇದೆ. ಉಳಿತಾಯ ಖಾತೆಯಲ್ಲಿ 20 ಕೋಟಿ ಇದೆ. 20,24,00,000. ಹೀಗೆ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಇವತ್ತು ಅಲ್ಲಿ ಪ್ರಾಧಿಕಾರದ ಸಭೆಯನ್ನು ಕೂಡ ಮುಖ್ಯಮಂತ್ರಿಯವರು ನಡೆಸಿದ್ದು ಮಾತ್ರ ಅಲ್ಲ, ದೇವಾಲಯದ ಅಭಿವೃದ್ಧಿ, ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ 5 ವರ್ಷಗಳ ಮಾಸ್ಟರ್ ಪ್ಲಾನ್ ಅನ್ನು ಹಾಕೋದಕ್ಕೂ ಕೂಡ ಸರ್ಕಾರ ಮುಂದಾಗ್ತದೆ. ಈಗ ಚದುರಂಗದಲ್ಲಿ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಸರ್ಜಿಕಲ್ ಆಯಿತು, ಈಗ ಟಿವಿಗೆ ಸ್ಟ್ರೈಕ್. ದೂರದರ್ಶನಕ್ಕಾಗಿ ದಾಸನ ಪರದಾಟ. ರೂಲ್ಸ್ ಇದೆ, ಟಿವಿ ಸಿಗುತ್ತಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ, ದೂರದರ್ಶನ. ದರ್ಶನ್ ಒಂದು ರೀತಿಯಲ್ಲಿ ಈಗಾಗಲೇ ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ಬಹಳಷ್ಟು ಟ್ವಿಸ್ಟ್ಗಳು ಈಗಾಗಲೇ ಸಿಗ್ತಾ ಇರುವಂಥದ್ದು. ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಕೂಡ ರೆಡಿ ಆಗಿತ್ತು, ಅದನ್ನು ಇವತ್ತೇ ಫೈಲ್ ಮಾಡ್ತಾರೆ ಅನ್ನೋದು ಕೂಡ ಇತ್ತು. ದರ್ಶನ್ ವಿರುದ್ಧ ಚಾರ್ಜ್ ಶೀಟನ್ನು ಇವತ್ತೇ ಫೈಲ್ ಮಾಡ್ತಾರೆ ಅನ್ನೋದು ಇತ್ತು. ಆದರೆ ಚಾರ್ಜ್ ಶೀಟ್ ರೆಡಿ ಆಗಿದೆ. ನಾಳೆ ಅಥವಾ ನಾಡಿದ್ದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತೆ. ನಾಳೆ ಅಥವಾ ನಾಡಿದ್ದು ಕೋರ್ಟ್ಗೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. ಆದರೆ ಇದರ ನಡುವೆನೇ ದರ್ಶನ್ ತನ್ನದೇ ಆದಂತಹ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ನೋಡಿ, ಪರಪ್ಪನಗ್ರಹಾರ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಯಾಕಂದರೆ ಅಲ್ಲಿ VVIP ರೂಮ್ನಲ್ಲಿ ದರ್ಶನ್ ಇಡಲಾಗಿತ್ತು. ದರ್ಶನ್ VVIP ರೂಮ್ನಲ್ಲಿ ಇದ್ದಂಥ ಕಾರಣಕ್ಕಾಗಿ ನಾರ್ಮಲ್ ಸೆಲ್ಗಳಿಗಿಂತ ಸ್ವಲ್ಪ ವಿಶಾಲವಾದಂತಹ ಸೆಲ್ ಇತ್ತು. ಬಹುಶಃ ಅಲ್ಲಿ ಈಗ ನಡೆದಿರುವಂತಹ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಅಲ್ಲಿ ವೆಸ್ಟರ್ನ್ ಕಮೋಡ್ ಇರುವಂಥದ್ದು ಇವೆಲ್ಲವೂ ಕೂಡ ಇತ್ತು. ಹಾಗಾಗಿ ಅಲ್ಲಿ ನನಗೆ ಕೂರೋದಕ್ಕೆ ಕಷ್ಟ ಆಗುತ್ತೆ, ಟಾಯ್ಲೆಟ್ಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ, ಇಂಥದ್ದು ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಆ ವ್ಯವಸ್ಥೆಗಳು ಇಲ್ಲಿ ಇದ್ವು ಅನ್ನೋಂಥದ್ದು ಈಗ ಮನದಟ್ಟಾಗ್ತಿದೆ, ಎಲ್ಲರಿಗೂ ಕೂಡ ಗೋಚರ ಆಗ್ತಾ ಇರುವಂಥದ್ದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಟಿವಿ ಕೂಡ ಇತ್ತು, ಅವರಿಗೆ ಟಿವಿ ಕೂಡ ಸಿಗ್ತಾ ಇತ್ತು. ಹಾಗಾಗಿ ಅವರು ಟಿವಿಯನ್ನು ಕೇಳ್ತಿರಲಿಲ್ಲ. ಆದರೆ ಈಗ ಟಿವಿಯನ್ನು ಕೇಳ್ತಾ ಇದ್ದಾರೆ ದರ್ಶನ್, ಟಿವಿ ಕೂಡ ಕೇಳ್ತಾ ಇದ್ದಾರೆ. ಏನೇನು ಅವರು ಬೇಡಿಕೆ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ದೂರದ ದರ್ಶನ ಮಾಡಬೇಕಾಗಿದೆ ದರ್ಶನ್ ಅವರಿಗೆ. ಈ ಕಾರಣಕ್ಕಾಗಿ ಟಿವಿ ಬೇಕು, ಟೆಲಿವಿಷನ್ ಬೇಕು ಅಂತ ಕೇಳಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ದಿನಕ್ಕೊಂದು ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾರೆ. ಈಗಾಗಲೇ ಅವರು ಸರ್ಜಿಕಲ್ ಚೇರನ್ನು ಕೇಳಿದ್ರು. ನನಗೆ ಸರ್ಜಿಕಲ್ ಚೇರ್ ಬೇಕು, ಕೂರೋದಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಬೆನ್ನು ನೋಯ್ತಾ ಇದೆ ಅನ್ನೋಂಥದ್ದನ್ನೆಲ್ಲ ಹೇಳ್ತಾ ಇದ್ರು. ಸರ್ಜಿಕಲ್ ಚೇರ್ ಕೊಡಿಸಿ ಆಯಿತು. ಅದಾದ ನಂತರ ಈಗ ಅವರು ವೈದ್ಯರ ಸಲಹೆಯನ್ನು ಪಡೆದು ಸರ್ಜಿಕಲ್ ಚೇರನ್ನು ನೀಡಲಾಗಿತ್ತು. ಆದರೆ ದರ್ಶನ್ ವಿಚಾರದಲ್ಲಿ ನಮ್ಮ ಅಧಿಕಾರಿಗಳು ಎಷ್ಟು ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಅವರಲ್ಲೂ ಮುತುವರ್ಜಿ ಇದೆ ಅನ್ನೋಂಥದ್ದು ಮೊನ್ನೆನೇ ಒಂದು ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು. ಒಂದು ವೇಳೆ ದರ್ಶನ್ ಟಿವಿ ಕೇಳಿದರೆ ಟಿವಿ ಕೊಡೋದಕ್ಕೂ ಪ್ರಾವಿಷನ್ ಇದೆ ಅಂತ ಹೇಳಿದರು. ಅವರೇ ಹೇಳಿದಾಗ ದರ್ಶನ್ ಏನು ಸುಮ್ಮನೆ ಕೂರ್ತಾರಾ? ದರ್ಶನ್ ಕೂಡ ಕೇಳಿದ್ದಾರೆ, ಸಾರ್ ನನಗೆ ಬೋರ್ ಆಗ್ತಾ ಇದೆ, ಟಿವಿ ಕೊಡಿಸಿ ಸಾರ್ ಅನ್ನೋಂಥ ಕೇಳಿದಾರಂತೆ. ಅವರು ಕೇಳಿದ್ರು ಅಥವಾ ಇವರು ಕೇಳಿಸ್ಕೊಂಡ್ರು, ಒಟ್ಟಲ್ಲಿ ಆ ರೀತಿಯಾದಂತಹ ಒಂದು ಪ್ರಯತ್ನ ನಡೆದಿದೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಈಗ ಹೊಸ ಬೇಡಿಕೆಯನ್ನು ಇಟ್ಟಿದ್ದಾರೆ. ನನಗೆ ಟಿವಿ ಬೇಕು ಅನ್ನೋದನ್ನು ಕೇಳಿದ್ದಾರೆ. ಊಟದ ಸಂದರ್ಭದಲ್ಲಿ ಸೆಲ್ನಲ್ಲಿ ಟಿವಿ ಅಳವಡಿಸಬೇಕು ಅನ್ನುವಂತಹ ಮನವಿಯನ್ನು ಈಗ ಸಲ್ಲಿಸಿದ್ದಾರೆ. ಇದರ ಪ್ರಕಾರವಾಗಿ ಈಗ ದರ್ಶನ್ ಸೆಲ್ಗೆ ಒಂದು ಟಿವಿಯನ್ನು ಹಾಕಿಸಿಕೊಡುವ ಸಾಧ್ಯತೆ ಇದೆ. ರೂಲ್ಸ್ ಪ್ರಕಾರ ಟಿವಿ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಈ ರೀತಿಯಾಗಿ ಬಳ್ಳಾರಿ ಜೈಲಿಗೆ ಹೋದಾಗ ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಟಿವಿಯನ್ನು ಕೊಡಿಸ್ತಾರೆ. ಈಗ ಇಂದು ಸಂಜೆಯೊಳಗೆ ಟಿವಿ ಸಿಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಇದು ಬಹಳ ಮುಖ್ಯವಾಗಿರುವಂಥ ಅಂಶ. ಹೀಗೆ ದೂರದರ್ಶನವನ್ನು ಮಾಡೋದಕ್ಕೆ ಬಹಳ ಮುಖ್ಯವಾದ ಇನ್ನೊಂದು ಕಾರಣ ಇದೆ. ತನ್ನ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ನ್ಯೂಸ್ ಚಾನಲ್ನಲ್ಲಿ ಏನೇನು ಬರ್ತಾ ಇದೆ ಅನ್ನೋಂಥದ್ದನ್ನು ನೋಡ್ಕೊಳ್ಬೇಕಾಗಿದೆ ದರ್ಶನ್ಗೆ. ಈ ಕಾರಣಕ್ಕೆ ಅವರು ಕೇಳ್ತಾ ಇದ್ದಾರೆ. ಚಾರ್ಜ್ ಶೀಟ್ ತಡ ಆಗ್ತಾ ಇದೆ. ಇದಕ್ಕೆ ಹಲವು ಕಾರಣಗಳು ಕೂಡ ಇದ್ದಾವೆ. ಒಟ್ಟು 4,500 ಪುಟಗಳ ಚಾರ್ಜ್ ಶೀಟ್ ಈಗ ರೆಡಿ ಆಗ್ತಾ ಇರುವಂಥದ್ದು ರೇಣುಕಾಸ್ವಾಮಿಯನ್ನು ಮರ್ಡರ್ ಮಾಡಿರುವಂತಹ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ. ಕೆಲ ತಿದ್ದುಪಡಿಗೆ ಈಗಾಗಲೇ SPP ಅವರು ಈ ಒಂದು ರೆಡಿಯಾಗಿರುವಂತಹ ಚಾರ್ಜ್ ಶೀಟಲ್ಲಿ ಕೆಲ ತಿದ್ದುಪಡಿಯನ್ನು ತರೋದಕ್ಕೆ ಅವರು ಸೂಚಿಸಿದ್ದಾರೆ. ವಿಶೇಷವಾಗಿ ಈ ಒಂದು ಚಾರ್ಜ್ ಶೀಟ್ಗೆ ಸಂಬಂಧಿಸಿದಂತೆ ಕೆಲವು ದಾಖಲೆಗಳು ಕೂಡ ಬರೋದಕ್ಕಿದೆಯಂತೆ. ಈ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಈಗ ತನಿಖಾಧಿಕಾರಿಗಳು. ಹೊಸದಾಗಿ SPP ಅವರು ಹೇಳಿರುವಂತಹ ಬದಲಾವಣೆಗಳನ್ನು ಇವುಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಬದಲಾವಣೆ ಇನ್ ದ ಸೆನ್ಸ್ ಅದರಲ್ಲೇನು ಹೊಸದೇನನ್ನು ಸೇರಿಸೋದಕ್ಕೆ ಆಗೋದಿಲ್ಲ, ಅಥವಾ ಇಲ್ಲದೇ ಇರೋದನ್ನು ಕಲ್ಪಿಸಿಕೊಂಡು ಸೇರಿಸೋದಕ್ಕೆ ಆಗೋದಿಲ್ಲ. ಅದೇನಿದ್ರು ಕೂಡ ಬರೆದಿರುವಂತಹ ಬರವಣಿಗೆ, ಆ ಬರವಣಿಗೆಗೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಸಮರ್ಪಕವಾಗಿದೆಯಾ, ಪದ ಬಳಕೆ ಸರಿ ಇದೆಯಾ, ಈ ರೀತಿಯಾದಂಥ ಅಂಶಗಳೇ ಇರ್ತವೆ. ಹೆಚ್ಚಾಗಿ 22 ಕಾಪಿಗಳನ್ನು ಪ್ರಿಂಟ್ ಮಾಡಿಸ್ತಾ ಇದ್ದಾರಂತೆ. ಈ ಚಾರ್ಜ್ ಶೀಟ್ ರೆಡಿ ಆದಮೇಲೆ ಒಟ್ಟು 22 ಕಾಪಿಗಳನ್ನು ಪ್ರಿಂಟ್ ಮಾಡಲಾಗುತ್ತೆ. ಯಾಕಂದರೆ ಅದರಲ್ಲಿ 17 ಕಾಪಿಯನ್ನು ಈ 17 ಮಹಾನುಭಾವರುಗಳಿಗೆ ಕೊಡಬೇಕಾಗತ್ತೆ. ಯಾರ್ಯಾರು ಆರೋಪಿಗಳಿದ್ದಾರಲ್ಲ ಅವರಿಗೆಲ್ಲ
ಕೊಡಬೇಕಾಗತ್ತೆ. ಹಾಗೆಯೇ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ, ಇವರ ವಕೀಲರಿಗೆ ಸಲ್ಲಿಕೆ ಮಾಡೋದಕ್ಕೆ, ಈ ರೀತಿಯಾಗಿ ಇವರಿಗೆ ಚಾರ್ಜ್ ಶೀಟ್ನ ಪ್ರತಿಗಳು ಕೂಡ ನೀಡಬೇಕಾಗತ್ತೆ. 8 ರಿಪೋರ್ಟ್ಗಳು ಇನ್ನೂ ಕೂಡ ಪೆಂಡಿಂಗ್ ಇವೆ ಅಂಥೇಳಿ. ಅಂದರೆ ಈ ಒಂದು ಚಾರ್ಜ್ ಶೀಟನ್ನು ಫೈಲ್ ಮಾಡೋದಕ್ಕೆ ಮುಂಚಿತವಾಗಿ ಹಾಕಲೇಬೇಕಾಗಿರುವಂಥ 8 FSL ರಿಪೋರ್ಟ್ಗಳು ಬರಬೇಕಾಗಿದೆ. ಹೈದರಾಬಾದ್ನ FSLನ ರಿಪೋರ್ಟ್ ಇನ್ನೂ ಕೂಡ ಬಾಕಿ ಉಳಿದಿದೆ. ವಿಶೇಷವಾಗಿ ದರ್ಶನ್ ಮೊಬೈಲ್ನಲ್ಲಿ ಏನಿತ್ತು, ಚಾಟಿಂಗ್ನಲ್ಲಿ ಏನಿತ್ತು, ಪವಿತ್ರ ಗೌಡ ಚಾಟಿಂಗ್ನಲ್ಲಿ ಏನಿತ್ತು ಅನ್ನೋಂಥದಕ್ಕೆ ಸಂಬಂಧಪಟ್ಟಂತೆ FSL ರಿಪೋರ್ಟನ್ನು ಹೈದರಾಬಾದ್ನಿಂದ ಕೇಳಿದ್ದಾರೆ. ವೈದ್ಯರ ಪರಿಶೀಲನಾ ವರದಿಯೂ ಕೂಡ ಪೆಂಡಿಂಗ್ ಇದೆ. ಅಂದರೆ ಇವರ ಒಟ್ಟು ಚಾರ್ಜ್ ಶೀಟ್ನಲ್ಲಿ ಫೈಲ್ ಮಾಡೋದಕ್ಕೆ ಬೇಕಾಗಿರುವಂತಹ ವೈದ್ಯರ ಪರಿಶೀಲನಾ ವರದಿಯೂ ಕೂಡ ಪೆಂಡಿಂಗ್ ಇದೆಯಂತೆ. ಇನ್ನು ರಾಜಾತಿಥ್ಯ ರಿಪೋರ್ಟ್ ಕೂಡ ಸೇರಿಸಬೇಕಿದೆ. ಅದರಲ್ಲಿ ರಾಜಾತಿಥ್ಯವನ್ನು ಕೊಟ್ಟಿರುವಂಥದ್ರ ಬಗ್ಗೆಯೂ ಕೂಡ, ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ದರ್ಶನ್ ಇಲ್ಲಿ ಸಾಕ್ಷಿಗಳ ಮೇಲೆ ಬೆದರಿಕೆ ಒಡ್ಡುವಂತಹ ಪ್ರಯತ್ನವನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಅಂಶವನ್ನು ಕೂಡ ಸೇರಿಸುವಂತಹ ಸಾಧ್ಯತೆ ಇದೆ. ಭಾಳಷ್ಟು ಯಾವ್ಯಾವ ವರದಿಗಳು ಪೆಂಡಿಂಗ್ ಇರುವಂಥದ್ದು ಅಂತೇಳಿ ನೋಡ್ತಾ ಹೋದರೆ ಬಹಳ ಮುಖ್ಯವಾಗಿರುವಂಥದ್ದು ಎಲೆಕ್ಟ್ರಾನಿಕ್ ಡಿವೈಸ್ ರಿಪೋರ್ಟ್ಗೆ ಸಂಬಂಧಪಟ್ಟಂಥದ್ದು. ಈ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ರಿಪೋರ್ಟ್ ಬರಬೇಕಾಗಿದೆ. ಐಫೋನ್ಗಳ ರಿಟ್ರೀವ್ ಡಾಟಾ ಕೂಡ ಇನ್ನಷ್ಟೇ ಸಿಗಬೇಕಾಗಿದೆ. ಆಗಲೇ ಹೇಳಿದೆ, ದರ್ಶನ್ ಮತ್ತು ಪವಿತ್ರ ಗೌಡ ಫೋನ್ಗೆ ಸಂಬಂಧಪಟ್ಟಂಥದ್ದು ಕೂಡ ಇದೆ ಅಂತೇಳಿ. CCTV DVR ರಿಟ್ರೀವ್ ವರದಿಯು ಕೂಡ ಕೆಲವು ಬರೋದಕ್ಕಿದೆ. ದರ್ಶನ್ ಮನೆಯದ್ದು ಹಾಗೆಯೇ ಪವಿತ್ರ ಗೌಡಳ ಮನೆಯ CCTV DVR ರಿಟ್ರೀವ್ ರಿಪೋರ್ಟ್ ಬರೋದಕ್ಕಿದೆ ಅಂತ ಹೇಳುವಂಥದ್ದು ಮೊದಲಿಂದ ಚರ್ಚೆಯಲ್ಲಿತ್ತು. ಇನ್ನು ಮೊಬೈಲ್ನಲ್ಲಿರುವಂತಹ ವಿಡಿಯೋ ಡಾಟಾ ಕೂಡ ಸಿಗಬೇಕಾಗಿದೆ. ಇದು ಬಹಳ ಮುಖ್ಯವಾದಂತಹ ಸಾಕ್ಷಿ ಆಗ್ಬೋದು. ಯಾಕೆಂದರೆ ರೇಣುಕಾ ಸ್ವಾಮಿಯನ್ನು ಕೊಂದ ನಂತರವೂ ಕೂಡ ಕೆಲವರು ವಿಡಿಯೋವನ್ನು ತೆಗೆದುಕೊಂಡಿದ್ದಾರೆ, ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ಅಂತ ಹೇಳಿದೆ. ಆ ಒಂದು ವಿಡಿಯೋದ ಡಾಟಾವನ್ನು ಕೂಡ ಪೊಲೀಸರು ಹುಡುಕ್ತಾ ಇದ್ದಾರೆ. ಆ ರಿಪೋರ್ಟ್ ಬರಬೇಕಾಗಿದೆ. ಶೆಡ್ನಲ್ಲಿರುವಂತಹ CCTV ರಿಟ್ರೀವ್ ವರದಿಯನ್ನು ಕೂಡ ಈಗಾಗಲೇ ಪಡ್ಕೊಳ್ಳುವಂತಹ ಪ್ರಯತ್ನ ಸಾಗ್ತಾ ಇದೆ. ಯಾಕೆಂದರೆ ಅಲ್ಲೂ ಕೂಡ ಈ ಪರ್ಟಿಕ್ಯುಲರ್ ಘಟನೆ ಆದಂತಹ ಸಂದರ್ಭದ ದಿವಸಗಳಿಗೆ ಸಂಬಂಧಿಸಿದಂತೆ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವೂ ಕೂಡ ಇತ್ತು. ಎಲ್ಲ ರೀತಿಯಲ್ಲೂ ಕೂಡ ಇನ್ನಷ್ಟು ವರದಿ ಬರೋದಕ್ಕಿರುವಂತಹ ಕಾರಣಕ್ಕಾಗಿಯೇ ಅದನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೊಂದು 2ರಿಂದ 3 ದಿವಸ, ನಾಳೆ ಅಥವಾ ನಾಡಿದ್ದು ಅನ್ನುವಂಥ ರೀತಿಯಲ್ಲಿದೆ. ಬಹುತೇಕ ಸೆಪ್ಟೆಂಬರ್ 5 ಅಥವಾ 6ನೇ ತಾರೀಕಿನಂದು ಈ ಒಂದು ಚಾರ್ಜ್ ಶೀಟ್ ಫೈಲ್ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಸೆಪ್ಟೆಂಬರ್ 9ನೇ ತಾರೀಕಿಗೆ ಈ ಇಡೀ ಪ್ರಕರಣ ಬೆಳಕಿಗೆ ಬಂದ ನಂತರ ಸೆಪ್ಟೆಂಬರ್ 9ನೇ ತಾರೀಕಿಗೆ 90 ದಿವಸಗಳು ಪೂರೈಸ್ತಾ ಇರುವಂಥದ್ದು. ಆ ಸೆಪ್ಟೆಂಬರ್ 9ಕ್ಕಿಂತ ಮುಂಚಿತವಾಗಿಯೇ ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕಾಗುತ್ತೆ. ಬಹುತೇಕ 6ನೇ ತಾರೀಕಿಗೆ ಚಾರ್ಜ್ ಶೀಟ್ ಫೈಲ್ ಮಾಡುವಂತಹ ಸಾಧ್ಯತೆ ಇದೆ. ಬಹುತೇಕ ಇದನ್ನು 6ನೇ ತಾರೀಕಿನಂದು, ಯಾಕಂದರೆ 7 ಶನಿವಾರ ಬರುತ್ತೆ, ಅವತ್ತು ಹಬ್ಬವೂ ಕೂಡ ಇರೋದ್ರಿಂದಾಗಿ 6ನೇ ತಾರೀಕಿನಂದೇ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ 5 ಅಥವಾ 6ನೇ ತಾರೀಕಿನಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ನಿರೀಕ್ಷೆ ಇರುವಂಥದ್ದು. ಅದಕ್ಕೆ ಬೇಕಂತ ಅಂತಿಮ ತಯಾರಿ ಕೂಡ ನಡೀತಾ ಇದೆ. ಬಹುತೇಕ ದರ್ಶನ್ ವಿರುದ್ಧ ಈ ಚಾರ್ಜ್ ಶೀಟ್ ಫೈಲ್ ಆದ ನಂತರವೂ ಕೂಡ ಅಷ್ಟು ಸುಲಭವಾಗಿ ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಅವರ ಅಭಿಮಾನಿಗಳನ್ನು ಕಾಡ್ತಾ ಇರುವಂಥದ್ದು. ಇಡೀ ರಾಜ್ಯದ ಜನರ ಮುಂದೆ ಇರುವಂತಹ ಪ್ರಶ್ನೆಯೂ ಕೂಡ ಅದೇ ಆಗಿರುವಂಥದ್ದು. ದರ್ಶನ್ ಯಾವಾಗ ಹೊರಬರೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಅವೆಲ್ಲವೂ ಕೂಡ ಚಾರ್ಜ್ ಶೀಟ್ನ ಆಧಾರದ ಮೇಲೆ ಮುಂದಿನ ಕ್ರಮಗಳು ಆಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಇದು ಇವತ್ತಿನ ಚದುರಂಗ. ನಮಸ್ಕಾರ.